ಆಗತಾನೆ ಮೊದಲ ಮಗುವಿಗೆ ಜನ್ಮ ನೀಡಿದ್ದ ಬಾಣಂತಿಗೆ ಖಾಲಿ ಇಂಜೆಕ್ಷನ್ ಅನ್ನು ಚುಚ್ಚಿ ಸಾಯಿಸಲು ಯತ್ನಿಸಿದಂತಹ ನಕಲಿ ನರ್ಸ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ. ಮೊದಲ ಮಗುವಿನ ಜನ್ಮ ನೀಡಿ ಕೆಲವೇ ದಿನವಾಗಿದ್ದಂತಹ ಬಾಣಂತಿಗೆ ಖಾಲಿ ಇಂಜೆಕ್ಷನ್ ಚುಚ್ಚಿ ಸಾಯಿಸಲು ಪ್ರಯತ್ನಿಸಿದ ಘಟನೆ ಕೇರಳದ ತಿರುವನಂತಪುರದ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 30 ವರ್ಷದ ಅನುಷಾ ಎನ್ನುವ ಮಹಿಳೆಯನ್ನ ಬಂಧಿಸಲಾಗಿದೆ. ನರ್ಸ್ ವೇಷದಲ್ಲಿ ಆಸ್ಪತ್ರೆಗೆ ಬಂದಿದ್ದ ಈಕೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ 25 ವರ್ಷದ ಸ್ನೇಹ ಎನ್ನುವ ಯುವತಿಗೆ ಖಾಲಿ ಸಿರಿಂಜ್ ಅನ್ನ ಚುಚ್ಚಲು ಪ್ರಯತ್ನವನ್ನ ಮಾಡಿದ್ರು. ಈ ವೇಳೆ ಸಿಕ್ಕಿಬಿದ್ದ ಆಕೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯ ವೇಳೆ ಅನುಷಾ ತನ್ನ ಅಪರಾಧವನ್ನು ಒಪ್ಪಿಕೊಂಡಿದ್ದಾರೆ ಎಂದು ಕೇರಳ ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರು ನೀಡಿರುವ ಮಾಹಿತಿಯ ಪ್ರಕಾರ ಅನುಷಾ ಸ್ನೇಹ ಅವರ ಪತಿ ಅರುಣ್ನನ್ನ ಮದುವೆಯಾಗಲು ಬಯಸಿದ್ರು. ಇದಕ್ಕೆ ಅಡ್ಡವಾಗಿದ್ದ ಸ್ನೇಹಳನ್ನ ಸಾಯಿಸಿದ್ರೆ ತಾನು ಅರುಣ್ನನ್ನ ಮದುವೆಯಾಗಬಹುದು ಎಂದು ಈ ಕೃತ್ಯ ಎಸಗಿದ್ದಾಳೆ. ಅನುಷಾ ಹಾಗೂ ಅರುಣ್ ಶಾಲೆಯಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸವನ್ನ ಮಾಡಿದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ. ಆಸ್ಪತ್ರೆಯಲ್ಲಿದ್ದಂತಹ ಸ್ನೇಹಳಿಗೆ ಖಾಲಿ ಇಂಜೆಕ್ಷನ್ ಚುಚ್ಚುವ ಮೂಲಕ ಆಕೆಯ ನರಗಳಲ್ಲಿ ಏರ್ಬಲು ತುಂಬಿ ಸಾಯಿಸುವ ಪ್ರಯತ್ನವನ್ನ ಅನುಷಾ ಮಾಡಿದ್ದಾಳೆ. ಆಕೆಯ ವಿಚಾರಣೆಯ ವೇಳೆ ತನ್ನ ಎಲ್ಲ ವಾಟ್ಸ್ಆಪ್ ಚಾಟ್ ಅನ್ನ ಆಕೆ ಡಿಲೀಟ್ ಮಾಡಿದ್ದಾಳೆ ಎಂದು ಪೊಲೀಸರು ತಿಳಿಸಿದ್ದು, ಡಿಲೀಟ್ ಮಾಡಿರುವಂತಹ ಈ ಸಂದೇಶಗಳನ್ನ ವಾಪಸ್ ಪಡೆಯುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಎಂದು ಪೊಲೀಸರು ತಿಳಿಸಿದ್ದಾರೆ.